ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪಾಲಿಗೆ ಐತಿಹಾಸಿಕ ದಿನ. ಇಂದು ಪ್ರಧಾನಿ ಮೋದಿಯಿಂದ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಗೆ ಕ್ಷಣಗಣನೆ. ಮೆಟ್ರೋ ಹಂತ 3ರ ಕಾಮಗಾರಿಗೂ ಶಂಕುಸ್ಥಾಪನೆ. ಮೆಟ್ರೋ ಜೊತೆ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ 3 ವಂದೇ ಭಾರತ್ ರೈಲಿಗೆ ಮೋದಿ ಚಾಲನೆ. ಬೆಳಗ್ಗೆ 11:15ಕ್ಕೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ಗೆ ಹಸಿರು ನಿಶಾನೆ. ಧಾರವಾಡ ಬೆಂಗಳೂರು ಮಧ್ಯೆ ಸಂಚರಿಸ್ತಾ ಇದ್ದ ವಂದೇ ಭಾರತ್ ಕುಂದಾನಗರಿಗೂ ಎಂಟ್ರಿ. ಪ್ರಧಾನಿ ಆಗಮನದಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು. ಮೋದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಸಾಥ್. ಇಂದು ಮಾರ್ಗ ಮಧ್ಯೆ ಕಾರ್ಯಕರ್ತರತ್ತ ಕೈಬೀಸಲಿರುವ ಮೋದಿ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ಕೆಲವೆಡೆ ವಾಹನ ಸಂಚಾರ ನಿರ್ಬಂಧ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2:30ರವರೆಗೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಸಂಚಾರ ತಾತ್ಕಾಲಿಕ ನಿಷೇಧ. ಪ್ರಯಾಣಿಕರ ಅನುಕೂಲಕ್ಕಾಗಿ ಪರ್ಯಾಯ ಮಾರ್ಗಸೂಚನೆ. ಬೆಂಗಳೂರಿಗೆ ಪ್ರಧಾನಿ ಆಗಮನಕ್ಕೆ ಬೆಂಗಳೂರಿಗೆ ಪೊಲೀಸ್ ಸರ್ಪಗಾವಲು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಪ್ರಮುಖ ರಸ್ತೆಗಳಲ್ಲಿ ಬಿಗಿ ಭದ್ರತೆ. ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮತಗಳ್ಳತನ ಸಂಚಲನ ಬೆನ್ನಲ್ಲೇ ಕಾಂಗ್ರೆಸ್ನಿಂದಲೇ ಮತ ಖರೀದಿ ಆರೋಪ. ಬದಾಮಿಯಲ್ಲಿ ಮತ ಖರೀದಿಸಿಯೇ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಸಿಎಂ ಇಬ್ರಾಹಿಂ ಬಾಂಬ್. ಸಾಲ ಮಾಡಿ 3,000 ಮತ ಖರೀದಿಸಿ ಗೆಲ್ಲಿಸಿದ್ದೆವು ಅಂತ ಸ್ಫೋಟಕ ಹೇಳಿಕೆ. ಇಬ್ರಾಹಿಂ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಅವರು ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ಪರ ಕೆಲಸ ಮಾಡಿದ್ರು. ಇಬ್ರಾಹಿಂ ಹೇಳ್ತಿರೋದು ಹೊಸ ಕತೆ ಎಂದ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಚುನಾವಣಾ ಅಕ್ರಮ ಶೂರ. 1975ರಲ್ಲಿ ಇಂದಿರಾ ಗಾಂಧಿ ಅಕ್ರಮ ಎಸಗಿದ್ರು. ಬದಾಮಿಯಲ್ಲಿ ನಿಮ್ಮ ಚುನಾವಣಾ ಅಕ್ರಮಗಳಿಗೆ ಕ್ಷಮೆ ಕೇಳಿ ಅಂತ ಜೆಡಿಎಸ್ ಕಿಡಿ. ಇದಕ್ಕೆ ರೈತನಿಗೆ ಗದರಿದ ಕೃಷಿ ಸಚಿವ ಚಲುವರಾಯಸ್ವಾಮಿ. ಮಂಡ್ಯದಲ್ಲಿ ಗ್ಯಾರಂಟಿ ಬಗ್ಗೆ ಭಾಷಣದ ವೇಳೆ ವಾಗ್ವಾದ. ಮಾತು ಕೇಳಲಾಗದಿದ್ರೆ ಕಿವಿ ಮುಚ್ಚಿಕೊಳ್ಳಿ ಅಂತ ಸಿಡಿಮಿಡಿ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 30 ಜಾನುವಾರು ರಕ್ಷಣೆ. ಹಿಂದೂ ಕಾರ್ಯಕರ್ತರಿಂದ ತುಮಕೂರಿನ ಕ್ಯಾಚಂದ್ರ ಟೋಲ್ ವಾಹನ ಅಡ್ಡಿ. ಕಂಟೈನರ್ ಲಾರಿ ಜಪ್ತಿ ಮಾಡಿ ಚಾಲಕನನ್ನ ಬಂಧಿಸಿದ ಪೊಲೀಸರು. ರಾಮನಗರ ಹಾಗೂ ಚನ್ನಪಟ್ಟಣ ಭಾಗದಲ್ಲಿ ಭಾರೀ ಮಳೆ. ಕೆರೆಯಂತಾದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ. ಪೆಟ್ರೋಲ್ ಬಂಕ್ ಜೊತೆ ರಸ್ತೆಗಳು ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಆರ್ಭಟಕ್ಕೆ ಹೈದರಾಬಾದ್ಗೆ ಜಲಾಘಾತ. ನೀರಿನಲ್ಲಿ ಸಿಲುಕಿದ್ದ ಆಂಬ್ಯುಲೆನ್ಸ್ ಬಸ್ಗಳನ್ನು ಹೊರತೆಗೆಯುವಲ್ಲಿ ರಕ್ಷಣಾ ಪಡೆ ಹರಸಾಹಸ. ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ ಸಿಬ್ಬಂದಿ. ದೆಹಲಿಯಲ್ಲೂ ಭಾರೀ ಮಳೆಗೆ ಜೈತ್ಪುರದಲ್ಲಿ ಕಾಂಪೌಂಡ್ ಕುಸಿದು 7 ಮಂದಿ ದುರ್ಮರಣ. ಹಲವು ಪ್ರದೇಶಗಳು ಜಲಾವೃತವಾಗಿ ವಾಹನ ಸಂಚಾರ ಅಸ್ತವ್ಯಸ್ತ. ವಿಮಾನಯಾನದಲ್ಲೂ ವ್ಯತ್ಯಯವಾಗಿ 182 ವಿಮಾನಗಳ ಹಾರಾಟ ವಿಳಂಬ. ಆಗಸ್ಟ್ 15ರಂದು ಅಲಾಸ್ಕಾದ ಟ್ರಂಪ್ ಹಾಗೂ ಪುಟಿನ್ ಸಭೆ ಸ್ವಾಗತಿಸಿದ ಭಾರತ. ಇದರಿಂದ ಉಕ್ರೇನ್ ಸಂಘರ್ಷ ಕೊನೆಗೊಂಡು ಶಾಂತಿ ನೆಲೆಸುವ ಭರವಸೆ. ಇಂತಹ ಪ್ರಯತ್ನಗಳಿಗೆ ಭಾರತ ಸದಾ ಬೆಂಬಲ ನೀಡುತ್ತೆ ಎಂದ ವಿದೇಶಾಂಗ ಇಲಾಖೆ. ಭಾರತ ಪಾಕ್ ಏಷ್ಯಾ ಕಪ್ ಪಂದ್ಯ ರದ್ದಿಗೆ ಸಂಸದ ಅಸಾದುದ್ದೀನ್ ಓವೈಸಿ ಆಗ್ರಹ. ನೀರು ರಕ್ತ ಒಟ್ಟಿಗೆ ಹರಿಯಲ್ಲವೆಂದು ಪ್ರಧಾನಿ ಹೇಳಿರುವಾಗ ಕ್ರಿಕೆಟ್ ಹೇಗಾಡ್ತೀರಿ? ನಾನು ಭಾರತ ಪಾಕ್ ಪಂದ್ಯ ವೀಕ್ಷಿಸಲ್ಲ ಅಂತ ಓವೈಸಿ ಪ್ರತಿಜ್ಞೆ. ರಕ್ಷಾ ಬಂಧನವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಿಕೊಂಡ ಯೂಟ್ಯೂಬರ್ ಶಿಕ್ಷಕ ಖಾನ್ ಸರ್ಗೆ 15,000ಕ್ಕೂ ಹೆಚ್ಚು ರಾಖಿ ಕಟ್ಟಿದ ವಿದ್ಯಾರ್ಥಿನಿಯರು. ಬಿಹಾರದ ಪಾಟ್ನಾದ ಭವ್ಯ ಸಮಾರಂಭದಲ್ಲಿ ರಕ್ಷಾ ಬಂಧನ ಆಚರಣೆ.
ಟೀಂ ಇಂಡಿಯಾ ಆಟಗಾರರಿಂದಲೂ ರಕ್ಷಾಬಂಧನ ಸಂಭ್ರಮ. ಪಂತ್, ಶ್ರೇಯಸ್ ಅಯ್ಯರ್, ವೀರೇಂದ್ರ ಸೆಹ್ವಾಗ್, ಹರ್ಭಜನ್ ಸಿಂಗ್ ಸೇರಿ ಹಲವರಿಂದ ಆಚರಣೆ. ರಕ್ಷಾಬಂಧನ ಆಚರಿಸಿ ಫೋಟೋ ಹಂಚಿಕೊಂಡ ಹಾಲಿ ಮಾಜಿ ಕ್ರಿಕೆಟಿಗರು. ಟೆಸ್ಟ್ ಮ್ಯಾಚ್ ಮುಗಿತಾ ಇದ್ದಂತೆಯೇ ದುಬಾರಿ ಕಾರು ಖರೀದಿಸಿದ ಆಕಾಶ್ದೀಪ್. 62 ಲಕ್ಷ ರೂಪಾಯಿಯ ಟೊಯೋಟಾ ಫಾರ್ಚುನರ್ ಕಾರು ಖರೀದಿಸಿದ ಟೀಂ ಇಂಡಿಯಾ ವೇಗಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ನ 3 ಪಂದ್ಯಗಳಲ್ಲಿ 13 ವಿಕೆಟ್ ಪಡೆದಿದ್ದ ದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.